ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫಿಸಿಟ್ ಎಷ್ಟಿದೆ ಕೇಳ್ರಿ ಮೊದಲು. ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫಿಸಿಟ್ ಅಂತ ಕೇಳ್ತಾರೆ, ಅದೆಷ್ಟಿದೆ ಅಂತ ಕೇಳ್ರಿ. ವಿಕಸಿತ್ ಭಾರತ್ನ ನಾವೆಲ್ಲ ಗೌರವಿಸೋಣ, ಅದು ಬೇರೆ ಪ್ರಶ್ನೆ. ಅವ್ರು ಯಾವಾಗ್ಲೂ ಹಿಂಗೆ ಹೇಳೋಗ್ಬಿಟ್ರು, ಆಯ್ತಾ? ಯಾವ್ದನ್ನ ಸ್ಪೆಸಿಫಿಕ್ ಹೇಳ್ಬೇಕಲ್ಲ, ಯಾವ ಫೀಲ್ಡ್ ಅಲ್ಲಿ ಗುರು ಆಗಿದೀವಿ. ಮಾಹಿತಿ ತಂತ್ರಜ್ಞಾನ ಏನಿದೆ, ಅದೇ ರೀಲ್ಸ್, ಇನ್ಸ್ಟಾಗ್ರಾಮ್ ಭಾರತ ಸರ್ಕಾರದ, ಫೇಸ್ಬುಕ್ ಭಾರತ ಸರ್ಕಾರದ ಅಲ್ಲ. ವಿದ್ಯುತ್ ಉತ್ಪಾದನೆ ಹೆಂಗಿದ್ರು ಜಾಸ್ತಿ ಆಗತ್ತೆ, ಪ್ರತಿ ವರ್ಷನೂ ಆಗತ್ತೆ. ಅದಲ್ಲ ನಾವು ಮಾತಾಡ್ತಕ್ಕಂಥದ್ದು ಸಾರ್ವಜನಿಕ ಜೀವನದಲ್ಲಿ. ಎಸ್, ಇವನ್ ಎಕ್ಸ್ಟೆಂಟ್ ಎಷ್ಟಾಗಿದೆ ಅದ್ರ ಬಗ್ಗೆ ಕುತ್ಕೊಂಡು ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಪವರ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ. ಪವರ್ ಪ್ರೈಸ್ ಯಾಕೆ ಜಾಸ್ತಿ ಆಗಿದೆ? ಕೋಲ್ ಮೈನಿಂಗ್ ಯಾರ್ಯಾರು ಸಿಕ್ಕಿದೆ ಈ ದೇಶದಲ್ಲಿ? ಕೋಲ್ ಮೈನ್ಸ್ ಮಿನಿಸ್ಟರ್ ಇದ್ರಲ್ಲ ಅವರು ಯಾರಿಗೆ ಕೋಲ್ ಬ್ಲಾಕ್ಸ್ ಗಳು ಅಲಾಟ್ ಆಗಿದಾವೆ? ಇವ್ರ ಕಾಲದಲ್ಲಿ PSU ಕಂಪ್ನಿಗಳು ಎಷ್ಟು ಮಾರಿದಾರೆ ಗೊತ್ತಾ? ನೀವು ಕೇಳ್ತಾರೆ ಯಾರಾಗ ನಾವು ದಯಮಾಡಿ ಕೇಳಿ ಅವರಿಗೆ. ನಿಮ್ಮ ಕಾಲದ 10 ವರ್ಷ ಅವಧಿಯಲ್ಲಿ 25 PSU ಕಂಪ್ನೀಸ್ಗಳು ಮಾರ್ಬಿಟ್ಟಿದ್ದಾರೆ. ಯಾರು? ಕೇಂದ್ರ ಸರ್ಕಾರ ಕಳೆದ 11 ವರ್ಷದಲ್ಲಿ 25 PSU ಕಂಪ್ನೀಸ್ಗಳು ಮಾರ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತನಾಡ್ತಾರಾ? ಸಿಂಪಲ್ ಹೇಳಿದ್ವಲ್ರಿ, $56 $90 ಆಗಿದೆ. ದೇಶದ ಸಾಲದ 225 ಲಕ್ಷ ಕೋಟಿ ಆಗಿದೆ. ಇವತ್ತು ನಮ್ಮ ಡಾಲರ್ ನಾವು ಈ ಡಾಲರ್ ನೆಗೆಟಿವ್ ಜೊತೆಗೆ ಎಕ್ಸ್ಪೋರ್ಟ್ ಡೆಫಿಸಿಟ್ ಅಂತ ಹೇಳ್ತೀವಿ. $200 ಬಿಲಿಯನ್ ಡೆಫಿಸಿಟ್ ಇದೆ, ಎಕ್ಸ್ಪೋರ್ಟ್ ಡೆಫಿಸಿಟ್ ಇದೆ. $150 ಬಿಲಿಯನ್ ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ತೀವಿ. ಮೋದಿ ಸಾಹೇಬರು ಬಂದು ನೋಡಿದ್ರೆ ಯಾವ್ದು ಫಾರಿನ್ ಪ್ರಾಡಕ್ಟ್ ನ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅದಾನಿ, ಅಂಬಾನಿ, ರಿಲಯನ್ಸ್ ಇವರೆಲ್ಲ ತರದೇ ಚೈನಾ ಪ್ರಾಡಕ್ಟ್ಗಳು. ಛತ್ರಿನೂ ಅಲ್ಲಿಂದ ತಂದು ಮಾರ್ತೀವಿ ನಾವು. ಏನು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡ್ತಿದ್ರು, ಛತ್ರಿನೂ ತಂದು ಅಲ್ಲಿಂದ ಇಲ್ಲಿ ಮಾರ್ತೀವಿ. ಈ ದೇಶದ ವ್ಯವಸ್ಥೆ ಹಂಗಿದೆ. ಸೊ ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿದ್ರೆ ಮಾಡ್ಲಿ. ಇದಕ್ಕೆ ಉತ್ತರ ಕೂಡ ಕೇಳ್ರಿ.